ಈ ಸಾಕಷ್ಟು ಈಗ ಡಾಲಿ ಧನಂಜಯ ಅವರ ವಿಚಾರವಾಗಿ ಮಾಂಸಾಹಾರ ಈ ಒಂದು ವಿಚಾರ ಸಾಕಷ್ಟು ಬರ್ತಾ ಇದೆ. ಮತ್ತು ಅವರು ಸಾಕಷ್ಟು ಒಂದು ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ರು, ನನ್ನ ಆಹಾರ ಪದ್ಧತಿ ನಂದು ಅಂತೇಳಿ. ಖಂಡಿತ. ಸೊ ಇನ್ನೊಂದೇನಂದ್ರೆ, ನೀವು ಬಹುಶಃ ನೋಡಿರ್ಬೋದು, ಅಜಿತ್ ಅವರ ಒಂದು ಸಂದರ್ಶನದಲ್ಲಿ ನಿರ್ಭಯಾನಂದ ಒಂದು ಸ್ವಾಮೀಜಿಗಳು ಬಂದು ಆ ಹೇಳಿದ್ರು, ವಿವೇಕಾನಂದರು ಮಾಂಸಾಹಾರಿ, ರಾಮಕೃಷ್ಣ ಮಾಂಸಾಹಾರಿಗಳು, ಮತ್ತೆ ಜೊತೆಗೆ ಸಾಕಷ್ಟು ಮಹಾಪುರುಷರುಗಳು ಇಲ್ಲಿ ಬಂದು ಹೋದಂತವರು ಕೂಡ ಸಾಕಷ್ಟು ಮಾಂಸಾಹಾರವನ್ನ ಸೇವಿಸ್ತಾ ಇದ್ರು ಅಂತ ಹೇಳಿ. ಸೊ ಅವರು ಅದನ್ನ ಕ್ಲೀನ್ ಆಗಿ ಹೇಳಿದ್ರು ಕೂಡ. ಸಸ್ಯಾಹಾರ ಶ್ರೇಷ್ಠವ, ಮಾಂಸಾಹಾರ ಕನಿಷ್ಠವ ಅನ್ನೋ ಒಂದು ಪ್ರಶ್ನೆಗೆ ಅಜಿತ್ ಅವರು ಮತ್ತೆ ನಿರ್ಭಯಾನಂದ ಸ್ವಾಮೀಜಿಯವರ ಒಂದು ಮಾತುಕತೆ ಸಂದರ್ಭದಲ್ಲಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ತಾಮಸ ಗುಣವನ್ನ ಅದು ಪ್ರಚೋದನೆಯನ್ನ ಮಾಡುತ್ತೆ ಮಾಂಸಾಹಾರ ಅಂತ ಹೇಳಿ ಶಾಸ್ತ್ರಗಳು ಉಲ್ಲೇಖವನ್ನ ಮಾಡ್ತವೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಏನಂತಂದ್ರೆ ಇತ್ತ ಭಗವದ್ಗೀತೆನೂ ಸರಿಯಾಗಿ ತಿಳ್ಕೊಂಡಿಲ್ಲ, ಅಥವಾ ಬಸವ ತತ್ವ ಪುರಾಣವನ್ನು ಸರಿಯಾದ ರೀತಿ ತಿಳ್ಕೊಂಡಿಲ್ಲ. ಸೊ ಇಲ್ಲಿ ಯಾರೊಬ್ಬರನ್ನೋ ನಾವು ಕಾಮೆಂಟ್ ಮಾಡೋ ಬರದಲ್ಲಿ, ಅಥವಾ ಯಾರನ್ನೋ ನಿಂದಿಸ್ಬೇಕು ಅನ್ನೋ ಬರದಲ್ಲಿ ನಾವ್ ಯಾಕೆ ಆ ಒಂದು ಇದನ್ನ ನಾವು ಮಾಡ್ತಾ ಇದೀವಿ ನನಗಂತೂ ಗೊತ್ತಿಲ್ಲ. ಸಾಕಷ್ಟು ಎಲ್ಲಾ ಜಾತಿಯಲ್ಲೂ ಕೂಡ ಒಬ್ಬೊಬ್ರು ಮಾಂಸಾಹಾರವನ್ನ ಸೇವಿಸ್ತಾರೆ, ಅಥವಾ ಮಾಂಸಾಹಾರವನ್ನ ತಿಂತಕ್ಕಂತ ಒಂದು ಜಾತಿಯಲ್ಲಿ ಹುಟ್ಟತಕ್ಕಂಥವ್ರು ಕೂಡ ಯಾವುದೇ ರೀತಿ ಮಾಂಸಾಹಾರವನ್ನ ತ್ಯಜಿಸಿ ಸಸ್ಯಾಹಾರವನ್ನ ಮಾಡ್ತಾ ಇರ್ತಕ್ಕಂಥವ್ರು ನೋಡಿದೀವಿ. ನೋಡಿ, ಪ್ರಕೃತಿಯ ದೃಷ್ಟಿಯಲ್ಲಿ ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು, ಪ್ರಕೃತಿಯ ದೃಷ್ಟಿಯಲ್ಲಿ ಏನು ಪ್ರಾಣಿಗಳಿವೆ, ಈಗ ಹುಲಿ, ಸಿಂಹ, ಚಿರತೆ, ಹಂದಿ, ನಾಯಿ, ಈ ತರ ಏನು ಪ್ರಾಣಿಗಳಿದೆ, ಮನುಷ್ಯನು ಕೂಡ ಒಂದು ಪ್ರಕೃತಿಯ ದೃಷ್ಟಿಯಲ್ಲಿ ಪ್ರಾಣಿನೇ. ಅದು ಬಿಟ್ಟು ಬೇರೆ ಏನಿಲ್ಲಲ್ಲ, ನಾವು ಮಾಡ್ಕೊಂಡಿರತ್ತಾನೆ ಜಾತಿ, ಇನ್ನೊಂದು ಮತ್ತೊಂದು ಎಲ್ಲ. ಆಹಾರ ಅವರ ಪ್ರಕೃತಿ, ಮತ್ತೆ ಅವರ ಒಂದು ಪ್ರಕೃತಿಯ ಒಂದು ಅನುಗುಣವಾಗಿ ಅವರ ಜೀವನ ಪ್ರಕೃತಿಯ ಇದರಲ್ಲಿ ಸೇವನೆಯನ್ನ ಮಾಡ್ತಾರೆ. ಸೊ ನಾವಿಲ್ಲಿ ಯಾರನ್ನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ನಮಸ್ತೆ.